सुमतिभिरनुमेजं शुभ्रकाजं सकाजं सुखमजमनपाजं मुक्त्युपाजं विमाजं गृहजमहममेजं ध्येजमम्नाजगेजं सतजमसदजेजं त्रिसहायं भजेजम् अंजना सुनु सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टनं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ओम स्वस्तिस्तु सताम् अशेष सन्मंगलानि भवन्तु सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मष अपनोदन पटुतरे श्रीमद्भागवते महापुराणे तृतीय स्कंधे सप्तमाध्याये अद्य कथानुवादे सति किंचित् पूर्वकथानुवादः ಇಲ್ಲಿವರೆಗೆ ಪ್ರತಿಯೊಂದು ಮಾತುಗಳು ಕೂಡ ಸಂಸ್ಕಾರಗೊಳ್ಬೇಕು ಅಂತ ಹಿಂದೆ ಬಂತು. ಮೈತ್ರೇಯರು ಹೇಳೋ ವಿಷಯ ಇಷ್ಟೇ, ದೇವರ ಬಗ್ಗೆ ಯಾಕೆ ಮಾತಾಡ್ತಾ ಇರ್ಬೇಕು, ನಮ್ಮ ಮಾತಿಗೆ ಸಂಸ್ಕಾರ ಆಗ್ಬೇಕು, ಎಲ್ಲದಕ್ಕೂ ಸಂಸ್ಕಾರ ಕೊಡ್ಬೇಕು, ಮಾತಿಗೂ ಒಂದು ಸಂಸ್ಕಾರ, ಅದು ದೇವರ ವಿಷಯವಾಗಿದ್ರೆ ಆಗ ಮಾತಿಗೆ ಸಂಸ್ಕಾರ ಕೊಟ್ಟ ಹಾಗಾಯ್ತು. ಈ ವಿಷಯವನ್ನ ಹಿಂದಕ್ಕೆ ತಿಳಿಸಿದ್ರು. ಇದೀಗ ಈ ಮಿಕ್ಕ ಇಂದ್ರಿಯ, ಯಾವ ಯಾವ ಇಂದ್ರಿಯ ಇದೆ, ವಾಕ್ ಅಂದ್ರೆ ವಾಗೀಂದ್ರಿಯ, ಶ್ರವಣೇಂದ್ರಿಯ ಕಿವಿ, ಮತ್ತೆ ಚಕ್ಷುಸ್ಸು ಅಂದ್ರೆ ಕಣ್ಣು, ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಯಾಕೆ ನಮಗೆ ಸಿಕ್ಕಿರೋದು, ಮೈತ್ರೇಯರ್ ಹೇಳ್ತಾರೆ, ಎಲ್ಲಾದರ ಹುಟ್ಟೋದಕ್ಕೆ ಸಾರ್ಥಕ್ಯ ಯಾವಾಗ, ಯಾವಾಗ ದೇವರು ಅನ್ನೋ ವಿಷಯ ಈ ಎಲ್ಲಾ ಇಂದ್ರಿಯಗಳಿಗೆ ಸಿಗತ್ತೆ, ಆಗ ಮಾತ್ರ ಆ ಇಂದ್ರಿಯಗಳು ಸಾರ್ಥಕ, ಇಲ್ಲಾಂದ್ರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅಂದ್ರೆ ನಾವು ಇಂದ್ರಿಯಗಳನ್ನ ಪಡೆದಿರೋದು, ಈ ದೇಹವನ್ನ ಪಡೆದಿರೋದು, ಇದೆಲ್ಲ ಯಾಕೆ, ಎಲ್ಲ ಭಗವಂತನ ಸೇವೆಗೋಸ್ಕರ. ಕಣ್ಣು ಕಿವಿ ಎಲ್ಲ ದೇವರ ಬಗ್ಗೆ ಇಲ್ಲ ಅಂತ ಆದ್ರೆ ಆಗ ಅದರ ಜನ್ಮನೇ ವ್ಯರ್ಥ, ಹುಟ್ಟಿದ್ದೇ ವ್ಯರ್ಥ. ಮಕ್ಕಳು ಹುಟ್ಟುತ್ತಾರೆ ಯಾಕೆ, ಅವರಿಂದೇನೋ ಅನುಕೂಲ ಆಗ್ಬೇಕು ಅಂತ, ಇಲ್ಲ ಹುಟ್ಟಿದ್ರು ವ್ಯರ್ಥ, ಅವರಿಂದೇನು ಸಾಧನೆ ಆಗದಿದ್ರೆ ವ್ಯರ್ಥ ಅಷ್ಟೇ. ಜನ್ಮ ಲಾಭ ಕುತಃ, ಹುಟ್ಟಿದ್ಯಾಕೆ ಅಂತ ಈ ಪ್ರಶ್ನೆ ಮಾಡಿಕೊಂಡು ಎಲ್ಲಾ ಇಂದ್ರಿಯಗಳು ಕೂಡ ಇದೆ ಹುಟ್ಟಿದ್ದಕ್ಕೆ ಪ್ರಯೋಜನ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಪ್ರಯೋಜನ, ಅದನ್ನ ಮುಂದೆ ಶ್ಲೋಕದಲ್ಲಿ ಬಿಡಿಸ್ತಾರೆ. ಅದ್ರ ಮುಂಚೆ ಇನ್ನೊಂದು ಟಿಪ್ಪಣಿಕಾರರು ಇದಕ್ಕೆ ಇನ್ನೊಂದು ವಿವರಣೆ ಕೊಡ್ತಾರೆ. ಈ ಶ್ಲೋಕ ಯಾಕೆ ಹೇಳಿತ್ತಂದ್ರೆ, ಭಗವಂತನ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ನಿಜ, ಪೂರ್ತಿ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಪೂರ್ತಿ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ ಯಾವ್ದೋ ಪೂರ್ತಿ ಇಲ್ಲ ಅಂದ್ಮೇಲೆ ದೇವ್ರ ಬಗ್ಗೆ ಯಾಕೆ ಕೇಳ್ಬೇಕು, ಯಾಕೆ ನೋಡ್ಬೇಕು, ಏನಕ್ ಬೇಕಾದ್ರೆ ಬಿಟ್ಟೇ ಬಿಡೋಣ ಆರಾಮಾಗಿ ಅಂತ. ಹೇಗಿದ್ರು ನಾವು ಮಾಡೋದೆಲ್ಲ ಅಪರಿಪೂರ್ಣತೆ ಏನ ಪಡೆದಿದೆ, ದೇವ್ರ ಬಗ್ಗೆ ಏನೇ ಮಾಡಿದ್ರು ನಾವು ಅಪರಿಪೂರ್ಣರೇ. ಯಾಕೆ ದೇವ್ರ ಬಗ್ಗೆ ಸರಿ ತಿಳಿಲಿಕ್ಕಾಗಲ್ಲ, ಸರಿ ನೋಡ್ಲಿಕ್ಕಾಗಲ್ಲ, ಸರಿ ಕೇಳಲಿಕ್ಕಾಗಲ್ಲ, ಜನ್ಮ ಜನ್ಮಾಂತರ ಕೇಳಿದ್ರು ಬರ್ತದೆ. ಆದ್ರಿಂದ ಕೀರ್ತನೆಯಾಗ್ಲಿ, ಭಗವಂತನ ಬಗ್ಗೆ ಕೀರ್ತನೆಯನ್ನು ಮಾಡೋದಾಗ್ಲಿ, ಭಗವಂತನ ಬಗ್ಗೆ ಕೇಳೋದಾಗ್ಲಿ ಯಾವ್ದು ಬೇಡ, ವ್ಯರ್ಥ ಅಂತ ಪ್ರಶ್ನೆ ಬಂದ್ರೆ, ಇಲ್ಲ ಇಲ್ಲ, ಯೋಗ್ಯತೆ ನಿಮ್ದು ಎಷ್ಟಿದೆಯೋ ಅಷ್ಟಂತೂ ಕೇಳಿದ್ದು, ಎಷ್ಟು ಯೋಗ್ಯತೆ ಇದೆಯೋ ನಮಗದು ಗೊತ್ತಿಲ್ಲ. ಯೋಗ್ಯತೆಗೆ ಅನುಗುಣವಾಗಿ ಪ್ರಯತ್ನ ಪಟ್ಟಾದ್ರೂ ಭಗವಂತನ ಬಗ್ಗೆ ಶ್ರವಣ, ಭಗವಂತನ ಬಗ್ಗೆ ಕೀರ್ತನೆ ಮಾಡ್ಬೇಕು. ಇಲ್ದೇ ಇದ್ರೆ ಆಗ ತೊಂದರೆ ಇದೆ, ಬಾಧಕ ಇದೆ. ಅದೇನು ಅನ್ನೋದನ್ನ ಈ ಶ್ಲೋಕದಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಅಂತ, ಇಷ್ಟು ಈ ಶ್ಲೋಕದ ಹಿನ್ನೆಲೆಯಲ್ಲಿ ತಿಳಿಯಬೇಕಾದ ವಿಷಯ, ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಈಗ ಶ್ಲೋಕಕ್ಕೆ ಹೋಗೋಣ. 37ನೆಯ ಶ್ಲೋಕ. ಏಕಾಂತ ಲಾಭಂ ವಚಸೋನು ಪುಂಸಃ ಸುಶ್ಲೋಕ ಮೌಲೇಃ
ಗುಣವಾದ ಮಾಹುಹು. ಶ್ರುತೇಶ್ಚ ವಿದ್ವದ್ಭಿಃ ಉಪಾಕೃತಾಯಾಃ ಕಥಾ ಸುಧಾಯಾವುತ ಸಂಪ್ರಯೋಗಃ. ಪುಂಸಃ ಅಂದ್ರೆ ಒಬ್ಬ ಅಧಿಕಾರಿ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು, ಅವನ ಬಗ್ಗೆ ಇರೋ ಶಾಸ್ತ್ರ ಕೇಳ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆಯನ್ನ ಪಡೆದ ಅಧಿಕಾರಿ ಯಾರಿದ್ದಾನೆ ಅವನು ಯಾವಾಗ್ಲೂ ತನ್ನ ವಾಗಿಂದ್ರಿಯ ಮಾತೇನ ಆಡ್ತಾ ಇರ್ತೀವಲ್ಲ, ಈ ಇಂದ್ರಿಯ ಯಾವಾಗ ಸಾರ್ಥಕ ಆಗತ್ತೆ ಅಂತ ಅಧಿಕಾರಿ ಇದು ಅಂದ್ರೆ ಯಾವಾಗ ಸದಾ ಭಗವಂತನ ಗುಣಗಳನ್ನ ಹೇಳ್ಕೊಂಡು ಇರುತ್ತಲ್ಲ ಮಾತು ಅಂದ್ರೆ ವಾಗಿಂದ್ರಿಯ, ಆ ಮಾತಿನ ಇಂದ್ರಿಯ ಏನಿದೆ ಅದು ಯಾವಾಗ್ಲೂ ದೇವರ ಗುಣವನ್ನ ಹೇಳ್ತಾ ಕಳಿತಾ ಇದ್ರೆ ಆಗ ನಿಜವಾಗಿ ಆ ವಾಗಿಂದ್ರಿಯ ನಮಗ್ ಸಿಕ್ಕಿದ್ದಕ್ಕೆ ಮುಖ್ಯವಾದ ಪ್ರಯೋಜನ ಆಗಿದೆ ಅಂತ ಅರ್ಥ. ಇಲ್ಲಾಂದ್ರೆ ವಾಗಿಂದ್ರಿಯ ಪಡೆದು ನಾವ್ ಅದನ್ನ ಮಾಡ್ಲಿಲ್ಲ ಅಂದ್ರೆ ಆಗ ವಾಗಿಂದ್ರಿಯಕ್ಕೆ ನಿಜವಾದ ಪ್ರಯೋಜನ ಸಿಗ್ಲಿಲ್ಲ. ಅದ್ ಯಾಕೆ ಬಂದಿದ್ ನಮ್ ದೇಹಕ್ಕೆ ವಾಗಿಂದ್ರಿಯ, ಮಾತಾಡೋ ಶಕ್ತಿ ಯಾಕೆ ದೇವ್ರು ಕೊಟ್ಟ ಅಂದ್ರೆ ಇದಕ್ಕೆ. ಭಗವಂತನ ಗುಣಗಳನ್ನ ಹೇಳಿಕೊಂಡು ಸ್ತೋತ್ರ ಮಾಡೋದೇನಿದೆ ಗುಣವಾದ ಅಂತ ಕರೀತಾರೆ. ದೇವರ ಸ್ತೋತ್ರ ಮಾಡ್ಲಿಕ್ಕೆ ಇಲ್ದೇ ಇರೋ ನಾಲ್ಗೆ ಏನು ಉಪಯೋಗ, ದೇವರ ಸ್ತೋತ್ರ ಮಾಡದೇ ಇರೋಂಥ ಮಾತು ಉಪಯೋಗಕ್ಕೆ ಏನ್ ಬರುತ್ತೆ, ಹಾಗೆ ದೇವರ ಸ್ತೋತ್ರ ಮಾಡದೇ ಇರುವಂತ ವಾಗಿಂದ್ರಿಯದ ಉಪಯೋಗ ಎಲ್ಲಿ ಅಂತ ಈ ತರ ಒಟ್ಟು ದೇವರ ಸಂಪರ್ಕ ಇಲ್ಲದೆ ಇದ್ರೆ ಪ್ರತಿಯೊಂದು ಇಂದ್ರಿಯ ವ್ಯರ್ಥ. ಸುಶ್ಲೋಕ ಮೌಲ್ಯ ಅಂತ ಹೇಳ್ತಾರೆ. ಯಾರ ಬಗ್ಗೆ ಗುಣವಾದ ಮಾಡ್ಬೇಕು, ಯಾರ ಬಗ್ಗೆ ಹೊಗಳಬೇಕು ಅಂದ್ರೆ ಯಾರ ಕೀರ್ತಿ ತುಂಬಾ ಪವಿತ್ರನು, ಅಪಕೀರ್ತಿ ಇಲ್ಲ ಜೀವನದಲ್ಲಿ, ಎತ್ತರದ ಸ್ಥಾನದಲ್ಲಿ, ಮೌರ್ಯದ ತಲೆ ಅಂತ, ತಲೆಯ ತರಹ ಎತ್ತರದ ಸ್ಥಾನದಲ್ಲಿ ಯಾರು ಕೀರ್ತಿಯಲ್ಲಿ ಮೇಲಿದಾನಲ್ಲ ಅಂದ್ರೆ ದೇವರು ಅಂತ ಅರ್ಥ. ಆ ದೇವರ ಗುಣವಾದ ಹೇಳ್ಬೇಕು ಅಂತ ಅರ್ಥ. ಇದನ್ನೇ ಪ್ರೇಕ್ಷಾವಂತರು ಅಂದ್ರೆ ಎಲ್ಲಾ ಜ್ಞಾನಿಗಳು ಏನಂತ ಹೇಳ್ತಾ ಇದಾರೆ, ಏಕಾಂತ ಲಾಭ. ಇದೇ ಏಕ ಅಂದ್ರೆ ಮುಖ್ಯವಾದ, ಅಂತ ಅಂದ್ರೆ ಸರಿಯಾದ ಲಾಭ ಪ್ರಯೋಜನ ಅಂತ, ಅದನ್ನ ಏಕಾಂತ ಲಾಭ ಅಂತ ಹೇಳ್ತಾರೆ. ಜೀವನದಲ್ಲಿ ಏಕಾಂತ ಲಾಭ ಪ್ರತಿಯೊಂದು ಇಂದ್ರಿಯಗಳಿಗೆ ಬೇಕು. ಅದಕ್ಕಿಲ್ಲ ಪಡಿಲಿಲ್ಲ ಅಂದ್ರೆ ಆ ಇಂದ್ರಿಯ ಆಗ ಅದು ಇರೋದೇ ವ್ಯರ್ಥ, ಆ ಇಂದ್ರಿಯಗಳು ಆ ಜನ್ಮನೇ ವ್ಯರ್ಥ ಅಂತ. ಇನ್ನು ಕಿವಿಗೆ, ಇದು ವಾಗಿಂದ್ರಿಯಕ್ಕಾಯ್ತು. ಇನ್ನು ಕಿವಿಗೆ ಯಾವಾಗ ಸಾರ್ಥಕ್ಯ ಅಂದ್ರೆ ಯಾವಾಗ ಜ್ಞಾನಿಗಳಾದವರು ವ್ಯಾಖ್ಯಾನ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಪಾಠ ಪ್ರವಚನ ಎಲ್ಲ ಮಾಡ್ತಾ ಇರ್ತಾರಲ್ಲ ಜ್ಞಾನಿಗಳು, ಅವ್ರು ಮಾಡ್ಬೇಕಾದ್ರೆ ಅದನ್ನ ಕೇಳ್ಬೇಕಂತೆ. ಅದು ಏನು ಕಥಾ ಸುಧಾಯ. ಯಾಕೆ ಕೇಳ್ಬೇಕು ಅಂದ್ರೆ ಅವ್ರು ಮಾತಾಡ್ತಾರೆ ಅಂತ ಕೇಳ್ಬೇಕು ಅಂತಲ್ಲ, ಹೊರತು ಅವ್ರು ಹೇಳ್ತಾರೋ ವಿಷಯ ಏನು ಅಂತ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಕಥಾ ಸುಧಾ, ಭಗವತ್ ಕಥೆಯನ್ನು ಅಮೃತ ನೀಡ್ತಾ ಇದ್ದಾರೆ. ಆ ಅಮೃತ ನೀಡ್ಬೇಕಾದ್ರೆ ಅದನ್ನ ಕಿವಿಯಿಂದ ಚೆನ್ನಾಗಿ ಕೇಳೋದೇ ನಿಜವಾಗಿ ಕಿವಿಯ ಸಾರ್ಥಕ್ಯ. ಹಾಗಾದ್ರೆ ಕಿವಿ ನಮ್ಗೆ ಯಾಕೆ ದೇವ್ರು ಕೊಟ್ಟಿದ್ದಾನೆ, ಕಿವಿಯ ಹುಟ್ಟಿ ಯಾಕೆ ಅಂದ್ರೆ ಕಿವಿ ಹುಟ್ಟಿದ್ದೆ ನಮಗ್ ಸಿಕ್ಕಿದ್ದೆ ಯಾಕೆ ಅಂದ್ರೆ ಭಗವಂತನ ಬಗ್ಗೆ ಕಥಾಮೃತ ಯಾರಾದ್ರೂ ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾನಿಗಳು ಅದನ್ನ ಕೇಳಲಿಕ್ಕೆ ಇರೋದು. ಅಲ್ಲೇನ್ ಮಾಡ್ಬೇಕು ಅಂದ್ರೆ ಸಂಪ್ರಯೋಗ, ಚೆನ್ನಾಗಿ ಭಕ್ತಿಯಿಂದ ಕೇಳ್ತಾ ಇರ್ಬೇಕಂತೆ. ಆ ಕೇಳ್ತಾ ಇರೋದಕ್ಕೆ ಆ ಕಿವಿಗೆ ಸಾರ್ಥಕ್ಯ ಬರುತ್ತೆ. ಇಷ್ಟೇ ಅಲ್ಲ, ಬರೀ ಕಿವಿಗೆ ಮತ್ತೆ ವಾಗಿಂದ್ರಿಯಕ್ಕಷ್ಟೇ ಹೇಳಿದ್ದಿಲ್ಲಿ, ಇದಲ್ದೇನೆ ಉತ ಇನ್ನು ಕಣ್ಣು, ಹೀಗೆ ಅನೇಕ ಇಂದ್ರಿಯಗಳಿದೆ. ಅದಕ್ಕೆಲ್ಲ ಸಾರ್ಥಕ್ಯ ಯಾವಾಗ, ಆ ಕಣ್ಣು ಕೊಟ್ಟಿದ್ದೆ ದೇವ್ರನ್ನ ನೋಡ್ಲಿಕ್ಕೆ, ಅದನ್ನ ನೋಡ್ಲಿಲ್ಲ ಅಂದ್ರೆ ವ್ಯರ್ಥ ಅಂತಾನೆ ಅರ್ಥ. ಮತ್ತೆ ಈ ಜನ್ಮದಲ್ಲಿ ಕಾಣ್ಲಿಲ್ಲ ವ್ಯರ್ಥ ಅಷ್ಟೇ ಆ ಕಣ್ಣು. ಆದ್ರೆ ಈ ಜನ್ಮದಲ್ಲಿ ಭಗವಂತನ ಮೂರ್ತಿ ನೋಡಿದೀವ, ಸಾರ್ಥಕ್ಯ ಇದೆ ಆ ಮೂರ್ತಿ ನೋಡಿದ್ದಕ್ಕೆ ಕಣ್ಣಿಗೆ. ಸಾಕ್ಷಾತ್ತಾಗಿ ಭಗವಂತನನ್ನು ನೋಡ್ಲಿಕ್ಕೆ ಇನ್ನೂ ಬೇಕು ಯೋಗ್ಯತೆ. ಆ ಯೋಗ್ಯತೆ ಪೂರ್ತಿ ಆದಾಗ ಭಗವಂತ ತಾನು ಕಣ್ಣಿಗೆ ಗೋಚರ ಆಗ್ತಾನೆ. ಎಲ್ಲ ವಿಷಯವನ್ನ ಇಲ್ಲಿ ಶ್ಲೋಕದಲ್ಲಿ ಅಂತ ಅಂದ್ರೆ ಈ ವಿಷಯದಲ್ಲೆಲ್ಲ ಪ್ರಸಿದ್ಧವಾದಂತಹ ಭಾಗ ಇದೆ. ಏನ್ ಪ್ರಸಿದ್ಧವಾದದ್ದು, ಭಗವಂತನ ನಾಮವನ್ನ ಒಮ್ಮೆ ಕೇಳಿದ್ರೆ, ಒಮ್ಮೆ ಪಠನ ಮಾಡಿದ್ರೆ ಏನೇನ್ ಫಲ ಅಂತ ಹೇಳುವಂತ ಸಾಕಷ್ಟು ವೇದವಾಕ್ಯ ಇದೆ. ಆ ಎಲ್ಲ ವೇದವಾಕ್ಯಗಳನ್ನು ಕೇಳಿದಾಗ ನಮಗ್ ಗೊತ್ತಾಗತ್ತೆ, ಓ ನಮ್ಮ ಕಿವಿ ಎಲ್ಲಿದೆ ವ್ಯರ್ಥವಾಗ್ತಾ ಇದೆಯಲ್ಲ,
ನಮ್ಮ ಮಾತು ವ್ಯರ್ಥ ಆಗ್ತಾ ಇದೆ, ನಮ್ಮ ಕಣ್ಣು ವ್ಯರ್ಥ, ಎಲ್ಲ ವ್ಯರ್ಥ ಆಗ್ತಾ ಇದೆ ಅಂತ ಆಗ ಗೊತ್ತಾಗುತ್ತೆ. ಅದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ಏಕಾಂತ ಲಾಭ ಅನ್ನೋ ಶಬ್ದ ಬಂತಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಅವ್ಯಭಿಚರಿತ ಪುರುಷಾರ್ಥ ಫಲಂ ಅಂತ. ಏಕಾಂತ ಫಲ ಅಂದ್ರೆ ಈಗ ನಮ್ಗೆ 10 ರೂಪಾಯಿ ತಕ್ಷಣ ಕೊಡ್ತಾರೆ ಅಂತ ಇಟ್ಕೊಂಡು, ಅದು ಶಾಶ್ವತ ಅಲ್ಲ, ಅದೆಲ್ಲ ಖರ್ಚಾಗ್ಬಿಡತ್ತೆ. ಲಕ್ಷ ಯಾರೋ ಕೊಟ್ಟು ಅದು ಒಂದ್ ದಿವ್ಸ ಖರ್ಚಾಗೇ ಆಗತ್ತೆ, ಏನೋ ಒಂದು ರೂಪದಲ್ಲಿ ಖರ್ಚಾಗತ್ತೆ. ನಮಗೆ ಯಾರಿಂದ ಒಳ್ಳೆ ಫಲ ಸಿಕ್ಕು ಅದು ಎಂದಿಗೂ ಖರ್ಚ ಆಗ್ಲೇ ಇಲ್ಲ ಅಂತ ಆದ್ರೆ ಅಂತ ಫಲ ಉತ್ತಮ ಫಲ ಅಲ್ಲ. ಒಬ್ಬ ಜಿಪುಣ ಖರ್ಚೆ ಮಾಡಲ್ಲ, ಅದು ಉತ್ತಮ ಫಲನ? ಹಾಗಲ್ಲ. ಯಾವ ಪುರುಷಾರ್ಥ ಅವ್ಯಭಿಚರಿತ, ಪುರುಷಾರ್ಥ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ, ಅದರಲ್ಲಿ ಶ್ರೇಷ್ಠ ಅಂದ್ರೆ ಮೋಕ್ಷ ಅಂತ ಅರ್ಥ. ಅವ್ಯಭಿಚರಿತ, ಒಮ್ಮೆ ಸಿಕ್ಕದ ಮೇಲೆ ಅದು ಬಿಟ್ಟು ಹೋಗಲ್ಲ ನಮ್ಮಿಂದ ದೂರಕ್ಕೆ, ಅಂಥದ್ ಯಾವುದು ಅಂದ್ರೆ ಮೋಕ್ಷ. ಭಗವಂತನ ಸ್ತೋತ್ರ ಮಾಡ್ತಾ ಮಾಡ್ತಾ ಇರೋದಕ್ಕೆ ಏನ್ ಫಲ? ಕೊನೆಗೆ ಮೋಕ್ಷಕ್ಕೆ ಹೋಗೋದೇ ಫಲ. ಇದರ ಏಕಾಂತ ಲಾಭ, ಏಕಾಂತ ಭಕ್ತರು ಅಂತ ಹೇಳ್ತೀವಿ. ಯಾವಾಗ್ಲೂ ದೇವರಲ್ಲೇ ಮನಸ್ಸಿರೋರು ಅಂತ. ದೇವರು ಮುಖ್ಯ, ಇನ್ನೆಲ್ಲ ಜಗತ್ತಿನಲ್ಲಿರೋದು ಮುಖ್ಯ. ದೇವರಿಗೋಸ್ಕರ ಬೇರೆದ್ ಬೇಕು ಅವ್ರಿಗೆ, ಬೇರೆದಕ್ಕೋಸ್ಕರ ದೇವ್ರು ಬೇಕು ಅಂತಲ್ಲ ಏಕಾಂತ ಭಕ್ತರಿಗೆ. ಅಂತ ಏಕಾಂತ ಭಕ್ತರ ಸ್ಥಳ ಯಾವ್ದಿದೆ ಅದನ್ನ ಪಡೆಯೋದೇ ನಿಜವಾಗಿ ಎಲ್ಲ ಇಂದ್ರಿಯಗಳ ವ್ಯಾಪಾರದ ಪ್ರಯೋಜನ. ಇನ್ನು ಉಪಕೃತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಇಲ್ಲಿ ಉಪಕೃತ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಅಂತ ಅರ್ಥ, ಅಂದ್ರೆ ವಿದ್ವಾಂಸರು ಮಾಡುವಂತ ವ್ಯಾಖ್ಯಾನ. ಇನ್ನು ಏಕಾಂತ ಚಿತ್ತತ್ವೇನ ಶ್ರವಣಂ, ಏಕಾಂತ ಲಾಭ. ಏಕಾಂತ ಲಾಭ ಅಂದ್ರೆ ಈ ಪಕ್ಷದಲ್ಲಿ ಹಿಂದೆ ಏಕಾಂತ ಲಾಭ ಅಂದ್ರೆ ಒಂದ್ ಅರ್ಥ ಹೇಳಿದ್ರು. ಏಕಾಂತ ಅಂದ್ರೆ ಎಂದಿಗೂ ಕೂಡ ವ್ಯಭಿಚಾರ ಆಗ್ಬಾರ್ದು. ವ್ಯಭಿಚಾರ ಆಗ್ಬಾರ್ದು ಅಂದ್ರೆ ಸಂಸ್ಕೃತದಲ್ಲಿ ವ್ಯಭಿಚಾರ ಅನ್ನೋ ಒಂದು ಶಬ್ದ ಬಳಸ್ತಾರೆ. ಇದು ಶಾಸ್ತ್ರದಲ್ಲಿ ಸುಮಾರು ಸಲ ಬಳಸ್ತಾರೆ. ಕನ್ನಡದಲ್ಲಿ ಬರುವಂತಹ ವ್ಯಭಿಚಾರಕ್ಕೂ ಈ ಬಳಸುವಂತ ವ್ಯಭಿಚಾರ ಶಬ್ದಕ್ಕೂ ಈ ಸಂಸ್ಕೃತದಲ್ಲಿ ಬಳಸುವಂತ ವ್ಯಭಿಚಾರ ಶಬ್ದಕ್ಕೂ ಸಾಮ್ಯ ಹೇಳ್ಬೋದು, ಸ್ವಲ್ಪ ಹೋಲಿಕೆ ಹೇಳ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಅತಿಕ್ರಮಣ ಅಂತ ಒಂದೇ ತರ ಇರಲ್ಲ, ಒಂದೇ ದಾರಿಯಲ್ಲಿ ಹೋಗಲ್ಲ, ಅಡ್ಡ ದಾರಿ ಸ್ವಲ್ಪ ಬೇರೆ ದಾರಿಯಲ್ಲಿ ಹೋಗೋದು. ಆ ತರ ಫಲ ಸಿಗ್ಬಾರ್ದು ನಮ್ಗೆ. ಕೇಳೋದಿದ್ರೆ ಸ್ವಲ್ಪ ಮಾಡೋದು, ಸ್ವಲ್ಪ ಇನ್ನೊಂದೇನೋ ಬೇಡದೇ ಇರೋ ಲೌಕಿಕ ಕೇಳೋದು, ಹಿಂಗಲ್ಲ ಅಂತೆ. ಇದ್ದೇ ಸರಿಯಾದ ದಾರಿ ಇರೋದು, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಆ ತರ ಎರಡಾಗತ್ತೆ, ಒಂದ ಸರಿ ದಾರಿ, ಒಂದ ಇಲ್ವೇ ಇಲ್ಲ. ಒಂಥರ ಅರ್ಧಂಬರ್ಧ ದಾರಿ ಆಗ್ಬಿಟ್ರೆ ಈ ಕಡೆ ಈ ಫಲನೂ ಇಲ್ಲ, ಈ ಕಡೆ ಆ ಫಲನೂ ಇಲ್ಲ. ಈ ಏಕಾಂತ ಚಿತ್ತತ್ವೇನ ಲಾಭ, ಮನಸ್ಸು ಒಂದೇ ಕಡೆ ನಿಲ್ಬೇಕಂತೆ. ನಿಂತ್ರೆ ಆಗ ಕೇಳಿದ್ದಕ್ಕೆ ಸಾರ್ಥಕ್ಯ ಬಂತು, ಆಗ ಕಿವಿ ಸಾರ್ಥಕ ಆಯ್ತು. ಇಷ್ಟೇ ಅಲ್ದರೆ ಚಕ್ಷುರಾದಿಗ್ರಹಣಂ ಕರ್ತವ್ಯ ಅಂತೆಲ್ಲ ಹೇಳಿ ಕಣ್ಣನ್ನು ಕೂಡ ತಗೊಳ್ಳಿ, ಕಣ್ಣು ಯಾವಾಗ್ಲೂ ದೇವರನ್ನ ಕಾಣುವಂಥದ್ದಾಗಿರ್ಬೇಕು, ಆಗ್ಲೇ ಅದು ಸಾರ್ಥಕವಾಗತ್ತೆ ಅಂತ ಹೇಳಿ ಒಂದು ಋಗ್ವೇದ ಮಂತ್ರವನ್ನ ಉಲ್ಲೇಖ ಮಾಡಿದೆ. ತಮುಸ್ತೋತಾರ ಪೂರ್ಯಂ ಯಥಾವಿಧಂ ಅಂತ ಒಂದು ಋಗ್ವೇದದ ಮಂತ್ರ. ಈ ಮಂತ್ರವನ್ನ ಉಲ್ಲೇಖ ಮಾಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಅದು ಮುಂದೆ ನೋಡೋಣ ವಿವರಣೆಯಾಗಿ. ಇನ್ನು ಅಷ್ಟೇ ಅಲ್ಲದೆ ಭಾಗವತದಲ್ಲೂ ಅನೇಕ ಪ್ರಮಾಣ ಇದೆ. ಯಾವ ವಿಷಯದಲ್ಲಿ ಪ್ರಮಾಣ ಅಂತ ಹೇಳಿದ್ದು? ಭಗವಂತನ ರೂಪವನ್ನ ನೋಡಿದ್ರೆ ಏನ್ ಪ್ರಯೋಜನ, ಅವನ ಬಗ್ಗೆ ಕೇಳಿದ್ರೆ ಏನ್ ಪ್ರಯೋಜನ, ಅವನ ಸ್ಪರ್ಶ ಮಾಡಿದ್ರೆ ಏನ್ ಪ್ರಯೋಜನ, ಹೀಗೆ ಪ್ರತಿಯೊಂದಕ್ಕೂ ಕೂಡ ವಿಶೇಷವಾದ ಫಲಗಳು ಹೇಳಿದ್ದಾರೆ. ಅದೇನ್ ಫಲ ಅಂತ ಅದನ್ನು ಒಂದೊಂದೇ ಬಿಡಿಸ್ತಾ ಹೋಗ್ತಾರೆ. ಅದರಲ್ಲಿ ಈ ಮುಂದಿನ ಟಿಪ್ಪಣಿಯಲ್ಲಿ ಬರುವಂತ ಒಂದು ವಿಷಯ ನೋಡೋಣ. ಅಲ್ಲಿ ಬಂದ ವಿಷಯ ಎಷ್ಟು? ಸುಶ್ಲೋಕ ಮೌಲೇಹ ಅಂತ ಒಂದಿದೆ. ಈ ಶ್ಲೋಕ ಮೌಲಿ ಈ ಶಬ್ದಗಳಿಗೆ ಏನರ್ಥ ಅಂತ ಇವ್ರು ಬಿಡಿಸ್ತಾರೆ. ಸು ಅಂದ್ರೆ ಚೆನ್ನಾಗಿರುವಂತ, ಶ್ಲೋಕ ಅಂದ್ರೆ ಕೀರ್ತಿ, ಆ ಕೀರ್ತಿಯ ಮೌಲಿ ಅಂದ್ರೆ ತಲೆ ಭಾಗ. ಅದನ್ನ ತಲೆ ಅಂತ ಹೀಗೆ ಬರೆಯಲ್ಲ, ಶ್ರೇಷ್ಠವಾದ ಕೀರ್ತಿ ಅಂದ್ರೆ ಅಂಥ ಕೀರ್ತಿಯನ್ನ ಜಗತ್ತಲ್ಲಿ ಯಾರೂ ಪಡೆದಿಲ್ಲ, ಅಂಥ ಕೀರ್ತಿಯನ್ನ ಪಡೆದ ಆ ಭಗವಂತ ಅಂತ ಅರ್ಥ. ಇದಾಗಿ ಕೊನೆಗೊಂದು ಮಾತು ಹೇಳೋದಿಷ್ಟೇ, ಯಥಾಶಕ್ತಿ ಶ್ರವಣ ಕೀರ್ತನೆಯವರಪ್ಯ ಭಾವೆ. ಯಥಾಶಕ್ತಿ ಯಥಾಮತಿ ಅಂತ ಹೇಳಿಯೂ ನಾವು ಶ್ರವಣ ಮಾಡ್ಲಿಲ್ಲ, ಕೀರ್ತನೆ ಮಾಡ್ಲಿಲ್ಲ ದೇವರ ಬಗ್ಗೆ ಅಂತಾದ್ರೆ ಆಗ ನಮ್ಮ ಮಾತು, ನಮ್ಮ ಕಿವಿ ಎಲ್ಲವೂ ವ್ಯರ್ಥ. ಇದೇ ಬಾಧಕ. ವ್ಯರ್ಥ ಆಗ್ಬಾರ್ದು ಅಂತಲೇ ಅದರ ಸಾರ್ಥಕ್ಯಕ್ಕೋಸ್ಕರನೇ ಇವೆಲ್ಲ ಹೇಳಿದ್ದು. ಭಗವಂತನ ಬಗ್ಗೆ ಶ್ರವಣ ಮಾಡಿ, ಭಗವಂತನ ಬಗ್ಗೆ ಮನನ ಮಾಡಿ, ಭಗವಂತನ ನೋಡಿ ಇತ್ಯಾದಿಯಾಗಿ ಹೇಳಿತ್ತು. ಇದಾದ್ಮೇಲೆ ಕೆಲವು ಕಡೆ ಸಂಪ್ರಯೋಗ ಇತಿ ಪಾಠೇಪಿ ಅಂತ, ಇದು 2 ಪಾಠ ಇದೆ. ಒಂದು ಸಂಪ್ರಯೋಗಂ ಅಂತ, ಒಂದು ಸಂಪ್ರಯೋಗ ಅಂತ ಒಂದಿದೆ. ಸಂಪ್ರಯೋಗ ಅಂತ ಇಟ್ಕೊಂಡ್ರೆ ಏನರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ. ಸಂಪ್ರಯೋಗ ಅಂದ್ರೆ ಏನರ್ಥ? ಸಂಪ್ರಯೋಗಂ ಅಂತ ಮಾಡಿ ಏಕಾಂತ ಲಾಭಂ ಅಂತ ಮಾಡ್ಕೋಬೇಕು. ಅಂದ್ರೆ ಏಕಾಂತ ಲಾಭ ಏನಿದೆ, ನಿಜವಾಗಿ ದೇವರ
ಬಗ್ಗೆ ಕೇಳಿದಾಗ ಅವನಲ್ಲೇ ನಿಶ್ಚಯವಾದ ಜ್ಞಾನ ಬಂದು ಯಾರು ಅದನ್ನೇ ನಿಜವಾಗಿ ಆ ಇಂದ್ರಿಯದ ಸಾರ್ಥಕತೆ ಅಂತ ಭಾವಿಸ್ತಾನೋ ಅವನು ನಿಜವಾಗಿ ಆ ಏಕಾಂತ ಲಾಭವನ್ನ ಪಡೆದಿದ್ದಾನೆ ಅಂತ ಅರ್ಥ. ಅದು ಸಂಪ್ರಯೋಗ. ಸಂಪ್ರಯೋಗ ಅಂತಂದ್ರೆ ಯಾವಾಗ್ಲೂ ಒಂದೇ ಕಡೆ ಕಿವಿಯನ್ನ ಭಕ್ತಿಯಿಂದ ಇಡೋದು, ಅದು ದೇವರಲ್ಲಿ. ಆಗ ಅದು ಸಂಪ್ರಯೋಗ ಆಯ್ತು, ಚೆನ್ನಾಗಿ ಪ್ರಯೋಗ, ಚೆನ್ನಾಗಿ ಒಂದ್ ಕಡೆ ಅದರ ಸಂಬಂಧವನ್ನ ಇಟ್ಟ ಹಾಗೆ ಜೋಡಿಸಿದ ಹಾಗಾಯ್ತು ಅಂತ ಇಷ್ಟು ಇದಿನ ಅರ್ಥ. ಇನ್ನು ಇದಾದ ಮೇಲೆ ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಯಾರೂ ದೇವರ ಬಗ್ಗೆ ತಿಳಿಲ್ಲ ಅಂತ ನೀವು ಇದುವರೆಗೂ ಹೇಳ್ತಾ ಇದ್ದೀವಿ, ಆದ್ರೆ ಇದನ್ನ ಹೇಗ್ ನಂಬೋದು? ಇದು ಸರಿ ಇಲ್ಲ. ಯಾಕೆಂದ್ರೆ ಆದಿಕವಿಯು ಬೈದಾನೆ. ಆದಿಕವಿ ಅಂದ್ರೆ ಇಲ್ಲಿ ವಾಲ್ಮೀಕಿ ಋಷಿಗಳಲ್ಲ. ವಾಲ್ಮೀಕಿ ಋಷಿಗಳನ್ನ ಆದಿಕವಿಗಳು, ಮೊದಲನೇ ಕವಿ ಅಂತ ಕರೆಯೋದಿದೆ. ಆದ್ರೆ ಇಲ್ಲಿ ಆದಿಕವಿ ಅಂತಂದ್ರೆ ಯಾರು? ಬ್ರಹ್ಮದೇವರು ಅಂತ ಅರ್ಥ. ಕವಿ ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳಲ್ಲೇ ಮೊಟ್ಟ ಮೊದಲಿಗ ಯಾರು? ಶ್ರೇಷ್ಠ ಜ್ಞಾನಿ ಅಂದ್ರೆ ಅದು ಚತುರ್ಮುಖ ಬ್ರಹ್ಮದೇವರು, ಮತ್ತೆ ತತ್ಸಮಾನರಾದ ವಾಯುದೇವರು. ಇಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ ಆದಿಕವಿ ಅಂತ ಕರೆದು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಬ್ರಹ್ಮದೇವರಿಗೆ ಭಗವಂತನ ಮಹಿಮೆಯನ್ನ ಚೆನ್ನಾಗಿ ಕೇಳಿ ಕೇಳಿ ಅವ್ರು ಮುಕ್ತಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ದೇವರ ಮಹಿಮೆ ಅಂದ್ರೆ ಇಷ್ಟಿದೆ. ಹೀಗಾಗಿ ಒಬ್ಬನೂ ಸಿಗಲ್ಲ ಅಂತ ಹೇಳ್ಬೇಡಿ, ಸಿಕ್ಕಿದಾರೊಬ್ರು. ಚತುರ್ಮುಖ ಬ್ರಹ್ಮದೇವ್ರಿಗೆ ಎಲ್ಲಾ ಗೊತ್ತಿದೆ. ಅವರನ್ನೇ ಉದಾಹರಣೆ ಕೊಟ್ಟು ಯಾಕೆ ವಿವರಣೆ ಮಾಡ್ಲಿಕ್ಕಾಗಲ್ಲ? ನೋಡಿ, ಹೇಗ್ ಬ್ರಹ್ಮದೇವರು ಎಲ್ಲಾ ದೇವ್ರ ಬಗ್ಗೆ ತಿಳ್ಕೊಂಡ್ರು ಹಾಗೆ ನಾವು ತಿಳಿಬೇಕು ಅಂತ ಒಂದು ಉದಾಹರಣೆ ಕೊಡ್ಬೋದಲ್ಲ. ನಮ್ ಕೈಲಿ ಆಗತ್ತೋ ಬಿಡತ್ತೋ ಬೇರೆ ವಿಷಯ, ಅದೇ ತಿಳ್ಕೊಂಡಿರೋರು ಒಬ್ರು ಇದಾರಲ್ಲ ಅಂತ. ಆ ಪ್ರಶ್ನೆಗೆ ಮುಂದಕ್ಕೆ ಉತ್ತರ ಕೊಡ್ತಾರೆ. ಯಾರು ಹೇಳಿದ್ದು ಬ್ರಹ್ಮದೇವರಿಗೆ ಪೂರ್ತಿ ಗೊತ್ತಿದೆ ದೇವ್ರ ಬಗ್ಗೆ ಅಂತ? ನಿಜವಾಗಿ ಅವ್ರಿಗೂ ಕೂಡ ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂತ ಉತ್ತರ ಹೇಳ್ಬೇಕು. ಆ ಉತ್ತರ ಹೇಳಿಕ್ಕೆ ಮುಂದಿನ ಶ್ಲೋಕ ಹೊರಟಿದೆ, 38ನೇ ಶ್ಲೋಕ. ಆತ್ಮನೋ ವಸಿತೋ ವತ್ಸ ಮಹಿಮಾ ಕವಿನಾದಿನ ಸಂವತ್ಸರ ಸಹಸ್ರಾಂತೆ ಧಿಯಾ ಯೋಗ ವಿಪಕ್ವಯಾ ಅತೋ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನಿ. ಈ ಕೊನೆಯ ಸಾಲಿನಲ್ಲಿ ಒಂದಾ ಮಾಯಾ ಮೋಹಿನಿ ಅಂತ ಎರಡನ್ನು ಹೀಗೆ ನಿಲ್ಲಿಸ್ಬೇಕು, ಅಥವಾ ಅಥೋ ಭಗವತೋ ಮಾಯಾಂ ಮಾಯಾಂ ಅಂತ ಹೇಳಿ ಮಾಯಿನಾಮಪಿ ಮೋಹಿನೀಂ ನೀಂ ಹಾಗೆ ಮಾಯಾಂ, ಇದು ಒಂದು ಪಾಠ. ಇನ್ನೊಂದು ಪಾಠದಲ್ಲಿ ಮಾಯಾ ಮೋಹಿನಿ ಅಂತ ಇಷ್ಟ ಇದೆ. ಅನುಸ್ವಾರ ಎರಡೂ ಕಡೆ ಇದೆ ಒಂದು ಪಾಠ, ಅನುಸ್ವಾರ ಎರಡೂ ಕಡೆ ಇಲ್ಲದೆ ಇರೋ ಇನ್ನೊಂದು ಪಾಠ. ಇಲ್ಲಿ ವತ್ಸ ಅಂತ ಕರೀತಾ ಇದ್ದಾರೆ. ಉಪದೇಶ ಕೊಡ್ತಾ ಕೊಡ್ತಾ ತುಂಬಾ ವಿದುರರ ಆತ್ಮೀಯರಾಗ್ಬಿಟ್ಟಿದ್ದಾರೆ. ವತ್ಸ ಮಗುವೇ ಅಂತ ಕರೀತಾ ಇದ್ದಾರೆ ವಿದುರರಿಗೆ. ವಸ್ತುತಃ ಮೈತ್ರೇಯರ ಮಗು ವಿದುರ ಅಲ್ಲ, ಆದ್ರೂ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಎಷ್ಟು ಉಪದೇಶ ಕೇಳಿದ್ದಾರೆ, ಎಷ್ಟು ಆಸಕ್ತಿ ಇವರಿಗೆ ಅಂತ ಹೇಳಿ ಮಗು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿಸಿದ್ದಾರೆ. ಇದು ಭಾಗವತ ಮೈತ್ರೇಯರು ಹಕ್ಕರಿತಾ ಇದ್ದಾರೆ. ಆದಿನಾ ಕವಿನ ಬ್ರಹ್ಮದೇವರು ನಿಜ ಅವರ ಆದಿಕವಿಗಳು. ಅವರು ತಾವು ಭಗವಂತನ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ, ತಮ್ಮ ಯೋಗ್ಯತೆ ಎಷ್ಟು ಅಷ್ಟನ್ನ ಮಾತ್ರ ತಿಳ್ಕೊಂಡಿದ್ದಾರೆ. ಅದು ಅವರನ್ನು ನಾವು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಯಾವಾಗ ಗೊತ್ತಾಯ್ತು ದೇವರ ಬಗ್ಗೆ ಅಂದ್ರೆ, ಅದು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಬಂತಲ್ಲ ಜ್ಞಾನ. ಅದು ಯಾವಾಗ ಬಂತು ಅವ್ರಿಗೆ? ಒಂದ್ ನಿಮಿಷದಲ್ಲಿ ದೇವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಲ್ಲ. ಅವರ ಯೋಗ್ಯತೆಗೆ ತಕ್ಕ ಹಾಗೆ ಯೋಗ ವಿಪಕ್ವಯ, ಅದು ಬುದ್ಧಿ ಪಕ್ವ ಆಗ್ಬೇಕು. ಈಗ ಚಿಕ್ಕ ವಯಸ್ಸಿನಲ್ಲಿ ಬುದ್ಧಿ ಪಕ್ವ ಆಗಿರಲ್ಲ ಚಿಕ್ಕ ಮಕ್ಕಳಲ್ಲಿ. ಅದೇ ಯೌವನಾವಸ್ಥೆಗೆ ಬಂದಾಗ ಅಲ್ಲೂ ಪಕ್ವ ಆಗಿರಲ್ಲ ಬುದ್ಧಿ ಅಂತ ಹೇಳ್ತಾರೆ. ಮತ್ತೆ ಮಧ್ಯಮ ವಯಸ್ಸಿಗೆ ಬಂದ್ರೆ ಒಂದು 50-45 ವರ್ಷಕ್ಕೆ ಬಂದ್ರೆ ಮನುಷ್ಯರು ಆಗ ಬುದ್ಧಿ ಪಕ್ವ ಆಗಿರತ್ತ. ಆಗಿರತ್ತೆ. ಯಾಕಂದ್ರೆ ಜೀವನದಲ್ಲಿ ತುಂಬಾ ಕಹಿ ಸಿಹಿ ಅನುಭವಗಳೆಲ್ಲ ಆಗಿರತ್ತಲ್ಲ, ಬುದ್ಧಿ ಪಕ್ವ ಆಗಿರತ್ತಾಗ ಗೊತ್ತಿರತ್ತೆ ಅಂತ ಹೇಳ್ತೀವಿ. ಆದ್ರೆ ಆ ವಯಸ್ಸಲ್ಲೂ ಪಕ್ವ ಆಗಿರಲ್ಲ. ಸರಿ, ಮುಂದಕ್ಕೆ ಜೀವನದಲ್ಲಿ ವೃದ್ಧಾಪ್ಯ ಬಂದ್ರು ಅವ್ರು ಪಕ್ವ ಆಗಿರಲ್ಲ. ಮತ್ ಯಾವಾಗ ಪಕ್ವ ಆಗಿರೋದು? ನೀವು ಇಂಥ ಗುಣಗಳನ್ನ ಸಂಪಾದನೆ ಮಾಡಿದ್ರೆ ಆಗ ನಿಮ್ಮ ಬುದ್ಧಿ
ಚಿಕ್ಕ ವಯಸ್ಸವನಾಗಿದ್ದು ಅವನು ಪಕ್ವಾಗಿದೆ, ದೊಡ್ಡ ವಯಸ್ಸಾಗಿದ್ದು ಅವನು ಪಕ್ವಾಗಿದೆ ಅಂತ ಅರ್ಥ. ಧ್ರುವ ಮಹಾರಾಜ ಎಂಥ ವಯಸ್ಸಿನಲ್ಲಿದ್ದ, ಪ್ರಹ್ಲಾದ ರಾಜ ಎಂಥ ವಯಸ್ಸಿನಲ್ಲಿದ್ದ, ಅವ್ರು ಬುದ್ಧಿ ಪಕ್ವಾಗಿಲ್ಲ ಅಂತ ಯಾರು ಹೇಳ್ತಾರ? ಚಿಕ್ಕ ಮಗು ಅಯ್ಯೋ ಬುದ್ಧಿ ಪಕ್ವಾಗಿಲ್ಲ, ಏನೇನೋ ಮಾತಾಡತ್ತೆ ಚಿಕ್ಕ ಮಗು, ಚಿಕ್ಕ ಹುಡುಗ ಏನೋ ಮಾತಾಡ್ತಾನೆ, ಅಯ್ಯೋ ಯುವಕ ಏನೋ ಮಾತಾಡ್ತಾನೆ, 30-35 ವರ್ಷದ ಯುವಕ ಏನೋ ಮಾತಾಡ್ತಾನೆ. ಹಾಗಲ್ಲ, ಅವ್ನು ಚಿಕ್ಕವನಾಗಿದ್ರು ವಯಸ್ಸಿನಲ್ಲಿ ಬುದ್ಧಿಯ ಪಕ್ವತೆ ತುಂಬಾ ಇತ್ತು. ಯಾರಿಗೆ? ಧ್ರುವನಿಗೆ, ಪ್ರಹ್ಲಾದನಿಗೆ, ಅನೇಕರಿದ್ದಾರೆ ಹೀಗೆ. ಆತರ ಇಲ್ಲಿ ಬ್ರಹ್ಮದೇವರ ಬುದ್ಧಿ ಪಕ್ವಾಗಿತ್ತು. ಎಷ್ಟು ಪಕ್ವಾಗಿತ್ತು, ಯಾವ್ದ್ರಿಂದ ಆಗಿತ್ತು ಅಂದ್ರೆ ಶಮ ದಮ ಮುಂತಾದ ಅನೇಕ ಸದ್ಗುಣಗಳಿತ್ತು ಅವರಲ್ಲಿ. ಶಮ ಅಂದ್ರೆ ಯಾವಾಗಲೂ ದೇವರಲ್ಲಿ ಅವರ ಬುದ್ಧಿಯ ಸ್ಥಿತಿ, ಯಾವಾಗಲೂ ಅವರ ಬುದ್ಧಿ ಅಲ್ಲೇ. ಇನ್ನು ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇದೆಲ್ಲ ಸಾಕಷ್ಟು ಅವರಿಗೆ ಸಿದ್ಧಿಸ್ಬಿಟ್ಟಿದೆ ಆಗ್ಲೆ, ಇನ್ನೇನು ಅದನ್ನ ಪಡೆಯೋ ಅವಶ್ಯಕತೆ ಇಲ್ಲ. ಆದ್ರಿಂದ ಬುದ್ಧಿ ಎಷ್ಟು ಶಾರ್ಪ್ ಆಗಿ ಹೋಗಿದೆ ಬ್ರಹ್ಮದೇವರದು ಅಂದ್ರೆ ಏನೇ ಶಾಸ್ತ್ರದ ಅರ್ಥ ಇದೆ ಅದನ್ನ ಗ್ರಹಣ ಮಾಡೋ ಶಕ್ತಿ ಅವ್ರಿಗೆ ಬಂದಿದೆ. ಯಾಕೆಂದ್ರೆ ಬೇರೆ ಗುಣಗಳು ಅವರ ಜೊತೆಗಿವೆ. ಆದ್ರಿಂದ ಅಂಥ ಬ್ರಹ್ಮದೇವರಿಗೆ ಬುದ್ಧಿಯ ಪಕ್ವತೆ ಬಂದಾಗ ಭಗವಂತನ ಮಹಿಮೆ ಯಾವಾಗ ತಿಳಿತು ಪೂರ್ಣವಾಗಿ ಅಂದ್ರೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಸಂವತ್ಸರ ಸಹಸ್ರಾಂತೆ ಅಂತ ಹೇಳ್ತಾರೆ. 1000 ವರ್ಷ ಆದ್ಮೇಲೆ ಗೊತ್ತಾಯ್ತಂತೆ ಪೂರ್ತಿ ದೇವರ ಮಹಿಮೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ. ಬ್ರಹ್ಮದೇವರಿಗೆ 1000 ವರ್ಷದ ಕೊನೆಗೆ ತಿಳಿಯುತ್ತೆ ಅಂದ್ರೆ ಇನ್ನು ಬೇರೆಯವ್ರ ಕಥೆ ಏನು? ಅಷ್ಟು ಯೋಗ್ಯತೆ ಇರೋರು ಬ್ರಹ್ಮದೇವರು, ಅವ್ರಿಗೂ ಇಷ್ಟು ವರ್ಷಾನ್ಗಟ್ಲೆ ಬೇಕಾಗಿತ್ತು. ಹಾಗಾಗಿ ಭಗವಂತನ ಮಹಿಮೆಯನ್ನ ಯಾರೇ ಏನೇ ತಿಳ್ಕೊಂಡ್ರು, ಅದು ಎಷ್ಟು ವರ್ಷನೇ ಆಗ್ಲಿ, ಅವರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ತಿಳಿದಿರ್ತಾರೆ ಅಷ್ಟೇ ಹೊರತು ಇನ್ಯಾವುದು ಬೇರೆ ರೀತಿ ಅಲ್ಲ. ಪೂರ್ಣವಾಗಿ ತಿಳಿದವರು ಅಂತ ಒಬ್ರು ಸಿಗಲ್ಲ. ಅತಃ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನಿ. ಅದರಿಂದ ದೇವರ ಮಾಯೆ ಹೇಗಿದೆ, ಅವರ ಮಹಿಮೆ. ಮಾಯಾ ಅಂದ್ರೆ ಇನ್ನೇನೋ ಮಾಯೆ ಅಂತಲ್ಲ, ಮಂಗ ಮಾಯಾ ಅಂತ ಹೇಳ್ತಾರೆ. ಮಾಯಾ ಅಂದ್ರೆ ಅದಲ್ಲ, ಮಾಯಾ ಅನ್ನೋ ಶಬ್ದಕ್ಕೆ ಮಹಿಮೆ ಅನ್ನೋ ಅರ್ಥದಲ್ಲಿ ಕೊಟ್ಟಿದೆ. ಮಾಯಾತು ಮಹಿಮಾ ಪ್ರೋಕ್ತ ಪ್ರಾಚುರ್ಯೇತು ಮಯಡ್ಯತಃ ಅಂತ ಒಂದು ಪ್ರಮಾಣ ಇದೆ. ಆ ಪ್ರಮಾಣದ ಪ್ರಕಾರ ಮಾಯಾ ಅನ್ನೋ ಶಬ್ದಕ್ಕೆ ಮಹಿಮೆ ಅಂತ ಅರ್ಥ ಇದೆ ಹೊರತು ಈ ಬೇರೆ ಅಂದ್ರೆ ಬೇರೆ ವಾದಿಗಳು, ದ್ವೈತ ಸಿದ್ಧಾಂತದವರಲ್ಲ, ಬೇರೆಯವರು ಮಾಯಾ ಅನ್ನೋ ಶಬ್ದಕ್ಕೆ ಒಂದು ಅವಿದ್ಯೆ ಅಂತ ಹೇಳ್ತಾರೆ. ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಒಂದು ಅವಿದ್ಯೆ ಇದೆ. ಅದು ದೇವರಿಗೆ ಇರೋ ಅವಿದ್ಯೆ, ವಸ್ತುತ ನಮಗಲ್ಲ. ಯಾಕಂದ್ರೆ ನಾವ್ ಯಾರು ಇಲ್ಲ, ನಾವೆಲ್ಲ ಮಿಥ್ಯ, ದೇವ್ರು ಮಾತ್ರ ಸತ್ಯ. ನಾವು ಸತ್ಯ ಅಂದ್ರೆ ಏನರ್ಥ? ನಮ್ಮಲ್ಲಿರುವಂತ ಒಬ್ಬ ಚೇತನ ಇದ್ದಾನೆ, ಅವನೇ ಸತ್ಯ, ಇನ್ಯಾರು ಅಲ್ಲ ಅಂತ. ಅಂದ್ರೆ ಒಟ್ಟ ಅಭಿಪ್ರಾಯ ಜೀವ ಬ್ರಹ್ಮ ಐಕ್ಯ ಅಷ್ಟೆ. ಈ ಮಾಯಾ ಅನ್ನೋ ಶಬ್ದಕ್ಕೆ ಅಂಥ ಅವಿದ್ಯೆ ಅಂತ ಅರ್ಥ ಅಲ್ಲ. ಅಂದ್ರೆ ಯಾವ ಅವಿದ್ಯೆಯಿಂದ ನಾವು ಸಂಸಾರಕ್ಕೆ ಬಂದಿದೀವೋ ಅಂಥ ಅವಿದ್ಯೆಯ ಬಗ್ಗೆಯಲ್ಲಿ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಏನು ಮಾಯಾ ಅಂದ್ರೆ? ದೇವರ ಮಹಿಮೆ. ಅದು ಮಾಯಿನಾಮಪಿ ಮೋಹಿನಿ, ಜ್ಞಾನಿಗಳಿಗೆ ಇನ್ನೂ ಮೋಹನೆ ಉಂಟು ಮಾಡ್ತಾ ಇದೆ, ಅವ್ರಿಗೂ ಸರಿಯಾಗಿ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಭಗವಂತನ ಮಹಿಮೆಯನ್ನ 1000 ವರ್ಷದ ಕೊನೆಗೆ ಬ್ರಹ್ಮದೇವರು ತಮ್ಮ ಯೋಗ್ಯತೆ ಎಷ್ಟಿತ್ತು ಅಷ್ಟೇ ತಿಳ್ಕೊಂಡು ಹೊರತು ಪೂರ್ಣವಾಗಿ ಅವರೂ ತಿಳಿಲಿಲ್ಲ. ಹಾಗಾಗಿ ಅವರನ್ನ ಉದಾಹರಣೆ ಕೊಟ್ಟು ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಮಹಿಮೆಯನ್ನ ಅಂತ. ಇಷ್ಟು ಇಲ್ಲಿ ವಿದುರರಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಇನ್ನೂ ಹಲವು ವಿಷಯಗಳಿದೆ, ಅದೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ.